ಹಲೋ ಗೈಸ್, ವೆಲ್ಕಮ್ ಟು ಯಶು ಬ್ಲಾಗ್ಸ್. ಬ್ಲಾಗ್ಸ್. ಸೊ ಇವತ್ತು ನಾವ್ ಎಲ್ಲಕ್ಕೆ ಬಂದಿದೀವಿ ಅಂದ್ರೆ ಯಾವ ಪ್ಲೇಸ್ ಅಪ್ಪ ಇದು? ಮೈಮಾಪುರ. ಮೈಮಾಪುರದಲ್ಲಿ ಏನ್ ಫೇಮಸ್ ಅಪ್ಪ? ಗೊತ್ತಿಲ್ಲ, ಕಮೆಂಟ್ ಮಾಡಕ್ ಹೇಳಿ. ಸೊ ನಮ್ಗೆ ಗೊತ್ತಿಲ್ಲ. ಸೊ ಮಧ್ಯರಾತ್ರಿಯಲ್ಲಿ ಕಮೆಂಟ್ ಮಾಡಿ ಗೈಸ್. ಮಧ್ಯರಾತ್ರಿ ನಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟು 5 ಗಂಟೆ ಬೆಳಗಿನ ಜಾವದ ಹೈವೇಲಿ ಇದೀವಿ. ಮನೆ ಮಿಡ್ನೈಟ್ ಅಲ್ಲಿ ಖಾಲಿ ಮಾಡೋ ತರ ನಿಂತಿದೀವಿ ನಾವು ಕೂಡ. ಚಳಿಬೂರು ಹಾಕೊಂಡು ನಮ್ಮನ್ನ ಆಗ್ತೈತೆ. ಸೊ ಅದಕ್ಕೇನೆ ಸೊ ಈ ಜಾಗ ಬಂದ್ಬಿಟ್ಟು ನಾವ್ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ, ಇದು ಬಂದ್ಬಿಟ್ಟು ಲವರ್ಸ್ಗೂ ಸಂಬಂಧ ಪಡುತ್ತೆ. ಆಮೇಲೆ ಯಾರು ಸಂಬಂಧ ಪಡುತ್ತಾ? ಫ್ಯಾಮಿಲಿ, ಫ್ರೆಂಡ್ಸ್. ಆಮೇಲೆ ಸೊ ಎಲ್ರು ಬರ್ತಾರೆ. ಸೊ ಅದಕ್ಕೇನೆ ಸೊ ನಿಮ್ಗೆ ಗೊತ್ತಿದ್ರೆ ಆ ಜಾಗ ಯಾವ್ದಂತ ಕಮೆಂಟ್ ಮಾಡಿ, ಚೆನ್ನಾಗಿರುತ್ತೆ. ಸೊ ನಮ್ಮ ಗ್ಯಾಂಗ್ ಅಲ್ಲಿ ಓಜಿ ಗ್ಯಾಂಗ್ ಅಲ್ಲಿ ಹೊಸ ಒಬ್ಬ ಪ್ರತಿಭೆ ಬಂದವರೆ ಆಗಿದ್ದಾರೆ. ಸೊ ಅವನ್ನ ಕೂಡ ಮೀಟ್ ಮಾಡ್ಸೋಣ. ಇಸ್ಕೊಳ್ಳೋ ಹತ್ರ ಕ್ಯಾಮ್ರಾ ಇಸ್ಕೊಳ್ಳ, ಅವ್ನು ಕಳ್ಸಲ್ಲ ಒಬ್ಬ ಹೋಗ್ರಲ್ಲಿ. ಇವರು ಮಾರೇಶ್ ಅಂತ. ಈ ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ. ನಾನು ಇಷ್ಟ ದಿನ ಯಾವತ್ತಾದ್ರೂ ಹಾಕಿದೀನ ಫೀಲಿಂಗ್ ಸಾಂಗ್ಸ್ ಹಾಕಿದೀನಿ. ಆಯ್ತಪ್ಪ, ನಾಗಮ್ಮನ್ ಕೇಳು. లేడీస్ మ్యాటర్ ఏంటి? లేడీస్ మ్యాటరా? అమ్మాయిలు కావాలరా నీకు? అమ్మాయిలు గ్యాంగ్స్టర్ అంటే డిసిప్లిన్ ఉండాలి. ఎందరు ఆంటీలు నన్ను పిలిచు. ಬೆಳ ಬೆಳ ಒಂದು ಟೀ ಕುಡಿಯೋದು ಮೊದಲು ಎಷ್ಟು ರೂಪಾಯಿ ಟೀ? 25 ಜಾಸ್ತಿ ಆಯ್ತು. ಅದೇ ನಮ್ಮ ಜಾಗದಲ್ಲಿ ಬಂದ್ಬಿಟ್ಟು 10 ರೂಪಾಯಿ ಒಂದು ಟೀ, ಇಲ್ಲಿ 25 ರೂಪಾಯಿ. ಬೇರೆ ಸಮಾಚಾರ ನೋಡ್ತೀರಾ ಅಂದ್ರೆ ಅದು 25. ಎಷ್ಟು ರೂಪಾಯಿನಾ ಎಷ್ಟು ಕಡಿದು? 30 ರೂಪಾಯಿ. 30 ರೂಪಾಯಿ. ಏ ಫಸ್ಟ್ ಕ್ಲಾಸ್ ಇವನೇ ನಮ್ಮ ಓಜಿ ಗ್ಯಾಂಗಲ್ಲಿ ಬಂದ್ಬಿಟ್ಟು ಫಸ್ಟ್ ಇನ್ನೊಂದು ಮೆಂಬರ್ ಆ್ಯಡ್ ಆಗಿದ್ದಾನೆ. ಒರಿಜಿನಲ್ ಗ್ಯಾಂಗ್ಸ್ಟರ್ಸ್. ಅದು ಯಾರ ಹೆಸರಿತಾವ ಗೊತ್ತಿಲ್ಲಪ್ಪ, ಓಜಿ ಅಂತ ಇದೆ. ಯಾಕೆ ಆಲ್ಮೋಸ್ಟ್ ಇದು ನಾನು 2 ವರ್ಷ ಆದ್ಮೇಲೆ ಈ ಜಾಗಕ್ಕೆ ಬರ್ತಿರೋದು ನಾನು. ನಾನು ರೀಸೆಂಟ್ ಬಂದಿದ್ದೆ. ನೀವ್ಯಾರು ಬಂದಿಲ್ಲ ಈ ಜಾಗಕ್ಕೆ? ನಾ ಫಸ್ಟ್ ಟೈಮ್ ಬರ್ತಾರೆ. ಇದೇ ಫಸ್ಟ್ ಟೈಮ್. ನಾನು ಫಸ್ಟ್ ಟೈಮ್. ಒಂದೊಂದು ತೋರಿಸ್ತೀನಿ ಬನ್ನಿ. ಅಲ್ಲೇ ಹಗ್ಗು, ಅಲ್ಲೇ ಕಿಸ್, ಅಲ್ಲೇ ಈ ಸ್ಪೇಸ್ ಬಂದ್ಬಿಟ್ಟು ಯಾವ ಥರ ಗೊತ್ತೇನಾ? ಆಲ್ಮೋಸ್ಟ್ ಲವರ್ಸ್ಗಳು ಹೆವಿ ಇಷ್ಟಪಡೋ ಜಾಗ. ಸ್ಕೂಲ್ ರಜಾ ಇಲ್ಲ, ಕಾಲೇಜ್ ರಜಾ ಅಂದ್ಬಿಟ್ಟು ಬರೋದಿಲ್ಲ. ನೋಡೋಣ, ನೀವು ನೋಡ್ತೀರಾ ಆ ಜಾಗದಲ್ಲಿ. A few moments later. ಸೊ ಗೈಸ್, ನಾವಿವತ್ತು ಬಂದಿರೋದು ಶಿವಗಂಗೆ ಬೆಟ್ಟ. ಸೊ ಹಿಂದೆ ನೋಡ್ತಾ ಇರ್ಬೋದು. ಹಂಗೆ ಬಾ ಜೊತೆಗೆ, ಇನ್ನೊಂದು ಮಾಡೋಣ. ಏನೋ ಓಡಾಡ್ತೀಯ? ನಾವು ನಡ್ಕೊಂಡ್ ಬಂದಿದೀವಪ್ಪ. ನಾವು ನಡ್ಕೊಂಡ್ ಬಂದಿರೋದು. ಸೊ ಗೈಸ್, ಚಾರ್ಜ್ ಬರೋರು ಆಲ್ಮೋಸ್ಟು ಕಾರ್ಗೂ ಚಾರ್ಜ್ ಮಾಡ್ತಾರೆ, ಸೊ ಬೈಕಿಗೆ ಚಾರ್ಜ್ ಮಾಡ್ತಾರೆ. ಅದು ಎಷ್ಟು ಮಾಡ್ತಾರೆ ಅಂತ ನಮಗೂ ಗೊತ್ತಿಲ್ಲ. ನೋಡೋಣ ಎಷ್ಟು ಇಸ್ಕೊತಾರೆ ಅಂಕಲ್ ಅಂತ. ಇಲ್ಲಿ ಗೈಸ್, ಇಲ್ಲಿ ಕೊಡ್ತಾ ಇದ್ದೀನಿ.
ಯಾವ ದೇವಸ್ಥಾನ ಇರೋದು, ಯಾವ್ದೋ ದೇವಸ್ಥಾನ ಅಂತ ಇರೋದು ಮುಂದೆ ಯಾವ ದೇವಸ್ಥಾನ ಅದು? ಗಣೇಶ್. ಸೊ ಗಣೇಶನ ದೇವಸ್ಥಾನ ಫಸ್ಟ್ ಇಲ್ಲಿ ಶಿವಂಗೆ ಬೆಟ್ಟ ಎಂಟ್ರೆನ್ಸ್ ಇಂದ ಶಿವಂಗೆ ಬೆಟ್ಟಕ್ಕೆ ಫಸ್ಟ್ ದೇವಸ್ಥಾನ ಬರ್ತಾರೆ, ಅದು ಗಣೇಶನ ದೇವಸ್ಥಾನ. ಚಾರ್ಜಸ್ ಕೂಡ ಮಕ್ಕಳು ಚಾರ್ಜಸ್ ಎಷ್ಟಿಸ್ಕೊಂತಾರ? ಚಾರ್ಜಸ್ ಎಷ್ಟಿಸ್ಕೊಂತಾರೆ? ಬೈಕ್ ತಗೊಂಬತ್ತೀರಾ ಅಂದ್ರೆ ನಿಮ್ಗೆ 20 ರೂಪಾಯಿ ತಗೊಂತಾರೆ. ಅದೇ ಕಾರ್ ಬಂತು ಅಂದ್ರೆ 50 ರೂಪಾಯಿ ತಗೊಂತಾರೆ. ಮ್ಯಾಲ್ಕೊಲಿ ಅವರೇ ಹೋಯ್ತಾರ, ನಾವು ಹೋಗ್ತಾ ಇದೀವಿ. ಸಾರಿ ಇಲ್ಲ ಅದ ಕಟ್ ಮಾಡೋಣ. ಮುಂದೆ ಮುಂದೆ ದೇವಸ್ಥಾನ ಬರ್ತೀವಿ. ಮರಿಷಣ ದೇವಸ್ಥಾನ ಇದೆ. ಝೂಮ್ ಹಾಕು, ಚೆನ್ನಾಗಿ ಬರ್ಬೇಕು. ಸೊ ಗೈಸ್ ಫಸ್ಟ್ ಬಂದ್ಬಿಟ್ಟು ನಿಮಗೆ ಗಣೇಶನ ವಿಗ್ರಹ ಬರುತ್ತೆ. ಸೆಕೆಂಡ್ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಅನ್ನದಾನ ಬಂದ್ಬಿಟ್ಟು ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ? 12ರಿಂದ 3. ಬೆಳಗ್ಗೆ ಮಧ್ಯಾಹ್ನ 12ರಿಂದ ಸಂಜೆ 3 ಗಂಟೆ ತನಕ ಇರ್ತದೆ ನಿಮ್ಗೆ. ಆಲ್ಮೋಸ್ಟ್ ಫ್ರೀ ಊಟ. ಎಷ್ಟೋ ಜನ ಕಾಲೇಜ್ ಫ್ರೆಂಡ್ಸ್, ಕಾಲೇಜ್ ಹುಡುಗರು, ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಯಾವಾಗ ಲವರ್ಸ್ ಗೈಸ್ ಲೋ ಫೇಲಿಯರ್ ಆಗಿದೆ. ಆ ಮ್ಯಾಟ್ರ್ ನಾನು ದೇವಸ್ಥಾನ ಟಾಪ್ ಫಲರ್ ಹೇಳ್ತೀನಿ ನಿಮಗೆ. ಸೊ ಇಲ್ಲಿ ಆಲ್ಮೋಸ್ಟ್ ಸುತ್ತಮುತ್ತ ಇರೋ ಸ್ಕೂಲ್ಸ್, ಕಾಲೇಜು, ಫ್ರೆಂಡ್ಸ್ ಎಲ್ಲರಿಗೂ ಊಟ ಚೆನ್ನಾಗಿರ್ತದೆ ಅಂತ ಹೇಳ್ತಾರೆ. ಸೊ ನಾವು ಕೂಡ ಈ ಟೈಮಲ್ಲಿ ಇದ್ವಿ ಅಂದ್ರೆ ಬೇಕು, ನಾವು ಕೂಡ ಟೇಸ್ಟ್ ಮಾಡೋಣ. ಓಕೆನಾ, ಬನ್ನಿ ಹೋಗೋಣ. ಸೊ ಗೈಸ್ ಸ್ವಲ್ಪ ನೀವು ಬೆಟ್ಟ ಹತ್ಕೊಂಡ್ ಬಂದಿದ್ರೆ ಫಸ್ಟ್ನೇ ಬಂದ್ಬಿಟ್ಟು 2 ದೇವಸ್ಥಾನ ಆದ್ಮೇಲೆ ಒಂದು ದೊಡ್ಡದೊಂದು ಶಿವಲಿಂಗ ದೇವಸ್ಥಾನ ಬರುತ್ತೆ. ಸೊ ಈ ಜಾಗದಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ, ಈ ಜಾಗ ಯಾವ ಶಿವಲಿಂಗ ಆದ್ಮೇಲೆ ನಿಮ್ಗೆ ಏನದು ಅಂದ್ರೆ ನಾರ್ಮಲ್ ಆಗಿ ನಾವು ಬೆಣ್ಣೆಯಿಂದ ತುಪ್ಪ ಮಾಡ್ತೀರಿ. ಓಕೆ, ಬಟ್ ಇಲ್ಲಿ ಹೆಂಗೆ ಅಂದ್ರೆ ತುಪ್ಪದಿಂದ ಬೆಣ್ಣೆ ಆಗುತ್ತೆ. ಬಟ್ ಸೈಂಟಿಫಿಕ್ ಆಗಿ ಯಾರು ಕೂಡ ಪ್ರೂವ್ ಕೂಡ ಮಾಡಕ್ಕಾಗ್ಲಿಲ್ಲ ಅಣ್ಣ. ಹೆಂಗೆ ಅಂತ ತುಂಬಾ ಜನ ರಿಸರ್ಚ್ ಮಾಡಿ ಹೋಗಿದ್ದಾರೆ. ನಮಗೂ ಗೊತ್ತಿಲ್ಲ, ಬಟ್ ದೇವರು ಇದ್ದಾರೆ ಅಂತ ಹೇಳ್ತಾರೆ. ಬಟ್ ಅದೊಂದು ನಂಬಿಕೆ. ಈ ಊರಲ್ಲಿರೋ ಸ್ವಲ್ಪ ನಂಬಿಕೆ ಇದೆ. ಸೊ ನಾವು ಬಂದ್ಬಿಟ್ಟು ಶಿವಲಿಂಗ ಮೇಲೆಯಿಂದ ಸೌರಿದ್ರೆ ಬೆಣ್ಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಬಟ್ ನಿಜಾನೇ ಇರ್ಬೋದು, ನಿಜ ಇಲ್ದಿರೋ ಕೂಡ ಇರ್ಬೋದು. ಸೊ ಚೆಕ್ ಮಾಡ್ಬೇಕು. ಮತ್ತೆ ಈ ಜಾಗದಲ್ಲಿ ಬಂದ್ಬಿಟ್ಟು ರಹಸ್ಯ ಮರಗಳು ತುಂಬಾ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾವ ತರ ರಹಸ್ಯ ಮರ? ಅಂದ್ರೆ ಇಲ್ಲಿಂದ ಒಂದು ಗುಹೆಯಿಂದ ಬೆಂಗಳೂರಲ್ಲಿರೋ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಅಟ್ಯಾಚ್ ಆಗುತ್ತೆ ಅಂತ ಒಂದು ಮಾತು ಕೇಳ್ಪಟ್ಟಿರೋದು. ಸೊ ಅಲ್ಲಿ ಯಾರು ಓಡಾಡಲ್ಲ, ಅಲ್ಲಿ ಹೋಗಕ್ಕೂ ಆಗಲ್ಲ, ಉಸಿರಾಟ ಪ್ರಾಬ್ಲಮ್ ಆಗುತ್ತೆ, ಇನ್ನು ಹಾವು ಚೇಳು ಅದು ಇದು ಇರುತ್ತೆ ಅಂತ ಅಂದ್ಬಿಟ್ಟು ಯಾರು ಓಡಾಡಲ್ಲ ಕಾರಣ. ಬಟ್ ಅದೊಂದು ಹಿಸ್ಟ್ರಿ ಇದೆ, ಏನೊಂದು ಮಾರ್ಗ, ಒಂದು ದಾರಿ ಇದೆ ಅಂತ. ಸೊ ಆಲ್ಮೋಸ್ಟ್ ಇಲ್ಲಿ ನೀವು ಫ್ಯಾಮಿಲಿ ಜೊತೆನೂ ಬರ್ಬೋದು, ಸೊ ಸಿಂಗಲ್ ಆಗೋ ಕೂಡ ಬರ್ಬೋದು. ಇದು ಒಂಥರ ಒಳ್ಳೆ ಅಡ್ವೆಂಚರ್ ತರ ಇದ್ರು ಒನ್ ಡೇ ಟ್ರಿಪ್ ಅಂತೂ ಬೆಸ್ಟ್ ಚೆನ್ನಾಗಿದೆ. ಬೆಂಗಳೂರು ನಿಯರ್ ಬೈ ಯಾರೇ ಇದ್ರು ಕೂಡ ಬರ್ಬೋದು ಈ ಜಾಗಕ್ಕೆ. ಸೊ ನಾವು ಕೂಡ ಇನ್ನೂ ಹೋಗಿಲ್ಲ, ಇನ್ನು ಹತ್ಬೇಕು ಮೇಲಕ್ಕೆ. ಮ್ಯಾಕ್ಸಿಮಮ್ ನೀವು ತುಂಬಾ ದಪ್ಪ ಇದು ಅಂದ್ರೆ ಒಂದು 1.5 hour ಆಗುತ್ತೆ. ಸಣ್ಣ ಆಗ್ಬೋದು, ಈ ಸಣ್ಣನೂ ಕೂಡ ಆಗ್ಬೋದಿಲ್ಲ. ಆಲ್ಮೋಸ್ಟ್ ಏಜ್ ಪರ್ಸನ್ಸ್ ಕೂಡ ಏನಪ್ಪ BP ಶುಗರು, ಸೊ ಅದು ಕೂಡ ಕಮ್ಮಿ ಆಗುತ್ತೆ. ನಮ್ಮಲ್ಲೊಂದು ಪ್ರತಿಭೆ ಇದೆ, ಬರುತ್ತೆ. ನಮ್ಮಲ್ಲೊಬ್ಬ ಹುಡುಗ ಇದ್ದಾನೆ, ಅವನ ಮಗ
ಸರಿ ಅವನ ಮಗನ ಮೇಲೆ ತಪ್ಪು ಹೇಳೋದು ನನ್ನ ಮೇಲೆ ತಪ್ಪು ಅಂತ ಹೇಳ್ತೀನಿ. ನಾನು ಇಲ್ಲಿ ಬರುವಾಗ ಪವರ್ ಬ್ಯಾಂಕು ಎಲ್ಲ ತಗೊಂಡ್ಬಂದಿದ್ದೀನಿ. ಕೇಬಲೇ ಮರ್ತ್ಬಿಟ್ರಿ ಅವ್ರು. ಕೇಬಲೇ ತರೋದು ಮರ್ತ್ಬಿಟ್ಟಿದ್ವಿ. ಪಾಪ ಅವನು ತಿಕ್ಕಾರು ಉರ್ಕೊಂಡು ಹೋಗೋನೆ ನಮ್ಮೆಲ್ಲ ಒಬ್ಬೊಬ್ಬರು ಬನ್ನಿ ಬನ್ನಿ ಅಂತ, ಬೇಡ ಸಣ್ಣ ಆಗ್ತೀಯ ಹೋಗು ಅಂತ ಕಳ್ಸಿರೋದು. ಆಲ್ಮೋಸ್ಟ್ ಈಗ ನೋಡ್ಬೋದು. ಹರಿ ಹಂಗೆ ಮರೇಶ್ ಹಂಗೆ ತೋರ್ಸಲ್ಲ ಸ್ಟ್ರೆಚರ್ಸ್ ಎಲ್ಲ. ಸೊ ಸ್ಟ್ರೆಚರ್ಸ್ ಬಂದ್ಬಿಟ್ಟು ಆಗಿನ ಕಾಲದಲ್ಲಿ ಕಲ್ಲಲ್ಲಿ ಕೆತ್ತಿರೋ ತರ ಇದೆ. ಸೊ ಒಂದೊಂದು ಕೂಡ ಡಿಸೈನ್ ನೋಡ್ತೀರ ಅಂದ್ರೆ ಚೆನ್ನಾಗಿದೆ. ಬಟ್ ಆಲ್ಮೋಸ್ಟ್ ಈ ಜಾಗ ಚೆನ್ನಾಗಿದೆ. ಇದೇನಾದ್ರೂ ಒಂದ್ ಸ್ವಲ್ಪ ಇಲ್ಲಿರೋ ಏನಪ್ಪ ಅಧಿಕಾರಿಗಳು ನೋಡಿ ಒಂಚೂರು ಕಸ ಇದೆಲ್ಲ ಒಂದ್ ಸ್ವಲ್ಪ ಕ್ಲೀನ್ ಮಾಡಿದ್ರೆ ಅಂದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಸೊ ಇದು ಇನ್ನೂ ಇರುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸಿದ್ಯಾ. ಇದು ಗಾಳಿ 100 ಹೊಡಿತಾ ಇದೆ. ಸೊ ಗೈಸ್ ಆಲ್ರೆಡಿ ಅರ್ಧ ಭಾಗನೇ ಹತ್ತಿಲ್ಲ, ಕಾಲು ಭಾಗನೇ ಹತ್ತಿದ್ದೀವಿ. ಬಟ್ ನಿಜ ಹೇಳ್ತೀನಿ, ಈ ಟೈಮ್ ನಾವು ಬಂದಿದ್ದು ಮಾತ್ರ ಟೈಮಿಂಗ್ಸು ಚೆನ್ನಾಗಿದೆ, ಸೂಪರ್ ಆಗೈತೆ ಮಾತ್ರ. ಯಾಕಂದ್ರೆ ನೀವು ಹಿಂದೆ ಆಲ್ಮೋಸ್ಟ್ ನೋಡ್ಬೋದು, ಹಿಂದೆಗಡೆ ಫುಲ್ ಒಳ್ಳೆ ಥರ ಒಂದು ಫುಲ್ಲು ಏನೋ ಮಿಸ್ಟ್ರಿ ತಾನೆ, ಫುಲ್ಲು ಮಿಸ್ಟ್ರಿ ಚೆನ್ನಾಗಿದೆ. ಬಾಯಲ್ಲಿ ಉಸಿರಾಡೋಕ್ಕಿಂತ ಮೂಗಲ್ಲಿ ಉಸಿರಾಡಬೇಕು, ನಾವು ನಾಯಿಗಳ ಥರ ಅಂತ ಇದ್ದೀವಿ. ಸೊ ಹತ್ತಕ್ಕಾಗ್ತಾ ಇಲ್ಲ. ಆದಷ್ಟು ಈ ವಿಡಿಯೋ ಕಂಪ್ಲೀಟ್ ಮಾಡಬೇಕು ಅತ್ತ. ಬಟ್ ಈ ಜಾತ್ರೆ ಅಂಗಡಿ ಇದ್ರೆ ಓಪನ್ ಆಗಿ ಜ್ಯೂಸ್ ಗೀಸ್ ಕುಡಿಯೋಣ ಅಂದ್ರೂ ಕೂಡ ಅಂಗಡಿನೂ ಓಪನ್ ಆಗಿಲ್ಲ ಇಷ್ಟೊತ್ತಾದ್ರೂ. ನಾವು ಕೂಡ ಒಂದು ಬರ್ತಾ ನಾವು ನೀರು ಕ್ಯಾನ್ ತಗೊಂಬಂದ್ವಿ. ಅದನ್ನ ಇವ್ನು ತರ ಕೇಳ್ತಾರೆ, ಇವ್ನು ಕುಡಿದ್ಬಿಟ್ಟು ಅಲ್ಲೇ ಇಟ್ಬಿಟ್ಟಾನೆ. ನಾಯಿ ಕೋತಿ ಬಂದು ಕುಡಿದ್ಬಿಟ್ಟು ಮಿಕ್ಕಿದ ಬಾಟ್ಲಿನ ಮಕ್ಕಳ ಇವನೇ. ಸೊ ಮುಂದೆ ನೋಡುವ ಅದನ್ನ ಯಾವ್ದಾದ್ರು ಅಂಗಡಿ ಇದೆಯಾ ಅಂತ. ಬನ್ನಿ ಹೋಗೋಣ. ಸೊ ಗೈಸ್, ಬೆಟ್ಟದ ಮೇಲೆಲ್ಲ ಫೋಟೋ ತೆಗಿ, ಲವರ್ಸ್ ಇದೆ. LS ಆಮೇಲೆ ಇದೇನಪ್ಪ LC ಅಂತ ಐತೆ, MS ಅಂತ ಐತೆ. ಬರೇ ಲವರ್ಸ್ ನೇಮ್ ಕೂಡ ಇದೆ, ಅಮರ ಪ್ರೇಮಿಗಳು ಇಲ್ಲಿ ಬರೋದಿಲ್ಲ. ಆಲ್ಮೋಸ್ಟ್ ಈ ಬೆಟ್ಟದಲ್ಲಿ ಯಾರ್ಯಾರು ಬರ್ದಾಗ್ತಾರೆ ಹೆಸರುಗಳು, ಅವರು ಲವ್ ಬಂದ್ಬಿಟ್ಟು ಶಾಶ್ವತ ಆಗಿರುತ್ತೆ ಅಂತ. ಅಲ್ಲಿ ನೋಡಿ, ಅಲ್ಲೂ ನೋಡ್ಬೋದು ನೀವು, ಹೇಳೋಲ್ಲ ಅಲ್ಲೂ ನೋಡ್ಬೋದು ನೀವು. ನನಗೆ ಹುಡುಗಿ ಇಲ್ಲ, ನಾನು ಬರೆಯೋಣ ಅಂದ್ರೆ ನಮಗೆ ಇವೆಲ್ಲ ಬ್ರೋ, ನಮಗೆ ನೋಡಿದ್ರೆ ಹೊಟ್ಟೆ ಉರಿತೈತೆ. ಫಸ್ಟ್ ಆಫ್ ಆಲ್ ಫಸ್ಟ್ ಬಂಡೆನಾದ್ರೂ ತಳ್ಳಿಬಿಡ್ಬೇಕು ಕೆಳಗೆ, ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾರೋ. ಅಲ್ಲೂ ನೋಡ್ಬೋದು, ಒಳ್ಳೆ ವ್ಯೂ ಐತೆ, ಚೆನ್ನಾಗಿ. ಆಲ್ಮೋಸ್ಟ್ ಹುಡುಗಿರ್ ಲವರ್ಸ್ ಎಲ್ಲ ಬರ್ತೀರ ಅಂದ್ರೆ ಅಲ್ಲೂ ಕೂಡ ನಿಂತ್ಕೊಂಡ್ಬೋದು. ಫ್ಯಾಮಿಲೀಸ್ ಬರ್ತೀರ ಅಂದ್ರೂ ಕೂಡ ಫ್ಯಾಮಿಲೀಸ್ ಬಂದ್ರೆ ಪಿಕ್ನಿಕ್ ಟೈಪ್ ಚೆನ್ನಾಗಿ ತಿನ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ನಮ್ಮನ್ ಜಾಗನೇ ಸರಿಲ್ಲ ಗುರು, ಬರೇ ಎಂಟ್ರೆನ್ಸ್ ಕಾಣಿಸ್ತದೆ ನೋಡಪ್ಪ. ನಾವು ಬಂದ್ವಲ್ಲ ಗೇಟ್, ಅಲ್ಲಿ ಗಾಡಿ ನೋಡ್ಬೋದು. ಅಲ್ಲಿ ಒಳ್ಳೆ ವ್ಯೂ ಇದೆ, ಅಲ್ಲೇ ಗಾಡಿ ನಿಲ್ಸಿರೋದು, ಅಲ್ಲಿ ಫಸ್ಟ್ ಫೋಟೋ ತಕೊಂಡವಲ್ಲ ಅಲ್ಲಿ. ನಾವು ಅಲ್ಲಿಂದ ತಾನೇ ಬಂದಿದ್ದು. ಅದೇ ಗಾಡಿ ನಿಲ್ಸಿದ್ವಲ್ಲ ನಾವು. ಚೆನ್ನಾಗಿದೆ. ಆಲ್ಮೋಸ್ಟ್ ಈಗ ಬೆಂಗಳೂರು ಬಿಸಿಲು ಬಂದಿರುತ್ತಲ್ಲ, ಮಕ್ಳು ಅಲ್ಲೇ ನಿಂತ್ಕೊಂಡು ಬರ್ತೀರಾ, ಸುಸ್ತು ಕಾಣೋ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಗಾಯ್ಸ್, ನಮ್ ಕೈಲಿ ಹತ್ತತ್ತ ಆಯ್ತಲ್ಲ ಒಂದ್ ಕಡೆ. ಈಗ ಹೋಗಿ ಬರೋ ಚಪ್ಲಿ ಜಾರ್ಗಿದೆ ಮೇಲೆ 10 ಸೀನಾ ಚಲೋ ನೋಡುದು. ಒಳ್ಳೆ ವ್ಯೂ ಇದೆ, ಆ ಕಡೆನು ಚೆನ್ನಾಗಿದೆ. ಮೆಲ್ಲ ಮಾಡಕ್ ಹೋಗ್ಬೇಡಿ. ನಮ್ಮ ಮಗನ್ 1000 ಸಲ ಬಡ್ಕೊಂಡು ಹೇಳ್ದೆ, ಶೂ ಹಾಕೊಂಬರೋ ಅಂತ. ನೋಡ್ರೆ ನನ್ನ ಮಗ ಚಪ್ಪಲಿ ಹಾಕೊಂಡ್ಬಂದ್ಬಿಟ್ಟಾರೆ. ನಮ್ಮ ಹರಿ ಜಿಮ್ಗೆ ಹೋಗಿ ಸೊ ಗಾಯ್ಸ್, ಫೈನಲಿ ಒಣಕಲ್ ತೀರ್ಥದ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡ್ಬೋದು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾನೆ ಅಂದರೆ. ಇವನ ಅವನ
ಅವನ ಸೈಜ್ಗೆ ಮಾಡಿದ ದೊಡ್ಡ ವಿಷಯ. ಇದ್ರ ಬಗ್ಗೆ ಏನು ಹೇಳ್ತಾ ಹೇಳಪ್ಪ. ನನ್ನಂಗೆ ದಪ್ಪ ಇರೋರು ಯಾರು ಬರಕ್ ಹೋಗ್ಬೇಡಿ ಗೈಸ್. ಬರ್ಲಿ ನನ್ನ ಮಗನೇ ಮನೆ ತಿಂತಿರ್ತಾರೆ. ಬರ್ಲಿ ಸಂಗೆ ನೋಡ್ಬೋದು. ಇನ್ನೊಬ್ಬ ಸಾಂಗ್ಲಿಯಾನ ಬರ್ತಾ ಇದ್ದಾನೆ. ನಮ್ಮ ಅಳಿಯಾಸ್ ನಾಳೆಯಿಂದ ಪೊಲೀಸ್ ಗೇಟ್ ಹಾಕೋದು ಬರ್ತಾನಂತೆ ಅಣ್ಣ. ಆಟ ಟಚ್ ಮಾಡಿ ಆಗ್ತಲ್ಲ. ಸೊ ಅದಕ್ಕೇನೆ ಇಲ್ಲೂ ಕೂಡ ದೇವಸ್ಥಾನ ಕ್ಲೋಸ್ ಆಗ್ಬಿಟ್ಟಿದೆ ಅಲ್ಲಿ. ಬಟ್ ನೀರು ಕೂಡ ಅಲ್ಲಿ ಒಬ್ಬ ದಡಿಯ ಕೂತವನ. ಆ ದಡಿಯ ಬೇಕಾದ್ರೆ 1 ಲೀಟರ್ ನೀರನ್ನು ಖಾಲಿ ಮಾಡ್ತಾನೆ. ಅವನಿಗೆ ಒಂದ್ಕಲ್ ತೀರ್ಥವರೆಗೂ ಬರಸಲ್ಲಿ ಅರ್ದು ಊರು ಬಾಗ್ಲಾಗೈತೆ. ಮುಖ ನೋಡಿ, ಸ್ವಲ್ಪ ಝೂಮ್ ಹಾಕಿ ಅವ್ರನ್ನ. ಕ್ಯಾಮ್ರಾಮ್ಯಾನ್ ಝೂಮ್ ಹಾಕಿ ಅವ್ರನ್ನ. ಮಗ ತೋರಿಸಿ. ಹರಿ ಸರ್ ಮುಖ ತೋರಿಸಿ. ಅಣ್ಣ ಎಷ್ಟು ಗಂಟೆ ಅಣ್ಣ ಓಪನ್ ದೇವಸ್ಥಾನ? 9:30 ಈಗ. 9:30ಗೆ ಓಪನ್ ಆಗುತ್ತೆ. ನಾನು ಅವಾಗ ಮಾತಾಡ್ತೀನಿ. ಮೇನ್ ಬಂದಿರೋದು ನಾವು ಈ ದೇವಸ್ಥಾನಕ್ಕೇನೆ. ಬಟ್ 9:30 ಅಂತೆ. ಸೊ ಆದಷ್ಟು ನಾವು ಮ್ಯಾಲಕ್ಕೆ ಹೋಗ್ಬಿಟ್ಟು ಬರುವ. ಗಾಯ್ಸ್ ಯಾವುದೋ ಚಿಕ್ಕದು ಗುಹೆಯಿಂದ ಬರ್ತಾರೆ. ಅಲ್ಲಿ ನಮ್ಮ ಹರಿ ಸರ್ ಹೆಂಗೆ ಬರ್ತಾರೆ ಅಂತ ನೋಡುವ ಬನ್ನಿ. ಹರಿ ಸರ್ ಸ್ವಲ್ಪ ಮುಸ್ಕಳಿ, ನಿಮ್ಮದು ಕಾಣಿಸ್ತಾ ಇದೆ ಐಟಮ್ಮು. ಸೊ ಗೈಸ್ ಇವಾಗ ತಾನೇ ದೇವಸ್ಥಾನ ಕೈ ಮುಕ್ಕೊಂಡು ಬಂದಿದ್ದೀವಿ. ಆ ದೇವಸ್ಥಾನ ಹೆಸರೇನು? ಶ್ರೀ ಗಂಗಾ ಪರಮೇಶ್ವರಿ ಸನ್ನಿಧಿ ಅಂತ. ದೇವಸ್ಥಾನ ಒಳಗೆ ಹೋದ್ರಿ ಅಂದ್ರೆ ಒಂದು ಗುಹೆ ತರ ಇದೆ. ಗುಹೆ ಒಳಗೆ ಒಂದು ಲಿಂಗ ಇದೆ, ಫುಲ್ ನೀರಿದೆ. ಸೊ ಅದ್ರಲ್ಲಿ ಕೂಡ ನಾವು ತಲೆಯಲ್ಲಿ ಚಿಮ್ಸ್ಕೊಂಡು ಹೋಗ್ತಾ ಇದ್ದೀವಿ. ಪವಿತ್ರವಾದದ್ದು.